ನನ್ನ ಬಗ್ಗೆ ಏನು ಗೊತ್ತೈತೆ ನಿಂಗೆ? ರಾಜಶೇಖರ್ ಆರ್ಯ. ನಿನಗಿದು ಹೇಗೆ ಗೊತ್ತಾಯ್ತು? ರುಕೋ ಸರ್, ಸವರ್ಕರು. ಇಷ್ಟಕ್ಕೆ ಶಾಕ್ ಆದ್ರೆ ಹಿಂಗೆ ಇನ್ನೂ ಸುಮಾರು ವಿಷಯ ಇದೆ. ನಿನ್ ಜಾತ್ಕಾನೆ ಜಾಲಾಡಿದ್ದೀನಿ. ಶಾಂಭವಿ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರೋ ಎಲ್ಲಾ ಪ್ರಾಜೆಕ್ಟ್ನು ನಿನ್ನ ಕಂಪ್ನಿಗೆ ಡೈವರ್ಟ್ ಮಾಡಿದ್ಯಾ. ಏನು ಕುಡ್ದಿದ್ಯಾ? ಈ ಬಾಯಿಗೆ ಬಂದಿದ್ದಲ್ಲ ಓದ್ರು ಬೇಡ. ನೀನ್ ಮಾಡ್ತಾ ಇರೋದು ಎಂತ ದೊಡ್ಡ ಆರೋಪ ಅಂತ ಗೊತ್ತಿದ್ಯಾ? ಯಾವ ಆಧಾರನೂ ಇಲ್ಲದೆ ಹೀಗೆಲ್ಲ ಮಾತಾಡಿದ್ರೆ ನೀನು ಈ ಭೂಮಿ ಮೇಲೆ ಇರೋದಕ್ಕೆ ಯಾವ ಆಧಾರನೂ ಇರಲ್ಲ. ನಿಧಾನ ನಿಧಾನ, ಕೂಲ್ ಕೂಲ್. ನಾವು ಅದೇನೆ. ನಿನಗೆ ಕ್ರೈಮು ಪಾರ್ಟ್ ಟೈಮ್, ಆದರೆ ನಮಗೆ ಅದೇ ಫುಲ್ ಟೈಮ್. ನೀವು ಕ್ರೈಮ್ ಮಾಡಬೇಕು ಅಂದ್ರೆ ಬೇರೆಯವ್ರ ಹತ್ರ ಹೋಗ್ಬೇಕು, ನಾವು ಫೀಲ್ಡ್ಗೆ ಇಳಿತೀವಿ. ನೀವು ಅಂತ ಇದ್ದವನು ನೀನು ಅಂತ ಹೇಳ್ತಿದ್ದೀನಿ ಅಂದ್ರೆ ಸಾಕ್ಷಿ ಇಲ್ಲದೆ ಮಾತಾಡಕ್ಕಾಗಲ್ಲ. ರಾಜಶೇಖರ್ ಆರ್ಯ ಅನ್ನೋದು ನಿನ್ನ ಹೆಸರು, ಆದರೆ ಎಲ್ರಿಗೂ ಆರ್ಯ ಅಂತ ಮಾತ್ರ ಗೊತ್ತು. ಇವತ್ತು ಸರ್ಟಿಫಿಕೇಟಲ್ಲಿ ನಿನ್ನ ಡಾಕ್ಯುಮೆಂಟ್ಸಲ್ಲಿ ರಾಜಶೇಖರ್ ಅಂತಾನೆ ಇರೋದು. ಯಾಕೆಂದ್ರೆ ಆ ಹೆಸರು ಇದ್ರೇನೆ ನಿನ್ನ ತಾತನ ಆಸ್ತಿ ಎಲ್ಲ ನಿನಗೆ ಬರೋದು. ಹಾಗಾಗಿ ಆ ಹೆಸರು ನಿನಗಿಷ್ಟ ಇಲ್ಲ ಅಂದ್ರೂ ಅದನ್ನೇ ಡಾಕ್ಯುಮೆಂಟ್ಸಲ್ಲಿ ಮುಂದುವರಿಸಿದ್ಯಾ. ನೀನೇನೇ ವ್ಯವಹಾರ ಮಾಡಿದ್ರು ಅದೇ ಹೆಸರಲ್ಲೇ ಮಾಡ್ತೀಯ. ಆರ್ಯ ಅನ್ನೋ ಹೆಸರನ್ನ ಕ್ಲೀನಾಗಿ ಮೇಂಟೈನ್ ಮಾಡಿದ್ಯಾ. ಇದು ಶಾಂಭವಿ ಕನ್ಸ್ಟ್ರಕ್ಷನ್ಗೆ ಹೋಗ್ಬೇಕಾಗಿರೋ ಪ್ರಾಜೆಕ್ಟ್ಸ್ನ ನಿನ್ನ ಕಂಪನಿಗೆ ಡೈವರ್ಟ್ ಮಾಡಿರೋದಕ್ಕೆ ಡಾಕ್ಯುಮೆಂಟ್ಸು. ಇದು ನಿನ್ನ ಕಂಪನಿ ಹೆಸರು, ಹಾಗೆ ರಿಜಿಸ್ಟ್ರೇಷನ್ ಅಡ್ರೆಸ್. ಇದು ಪ್ರಾಜೆಕ್ಟ್ ಕೊಟ್ಟಿರೋ ಕಂಪನಿಯಿಂದ ನಿನ್ನ ಕಂಪನಿಗಾಗಿರೋ ಟ್ರಾನ್ಸಾಕ್ಷನ್. ಇದರಲ್ಲಿ ನಿನ್ನ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಇದೆ.